ಸ್ವಾದಿಷ್ಠಾನ ಚಕ್ರ ಅಂತ. ನೀವು ಎಷ್ಟೋ ಸೆಲೆಬ್ರಿಟಿಗಳನ್ನು ನೋಡಿ ಆಯಿತಾ. ಸ್ವಾದಿಷ್ಠಾನ ಚಕ್ರ ಇಸ್ ಆಲ್ಸೋ ರಿಲೇಟೆಡ್ ಟು ಸೆಕ್ಸ್ ಆ್ಯಂಡ್ ಮನಿ. ಓಕೆ, ಸೊ ಎರಡು ಕೂಡ ಎನರ್ಜಿನೇ. ಓಕೆನಾ. ಸೊ ಈ ಸ್ವಾದಿಷ್ಠಾನ ಚಕ್ರ ಯಾರ ಹತ್ರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ ಆಯಿತಾ. ಬಣ್ಣ ಬಿಡಿ, ಆಕಾರ ಬಿಡಿ, ಅವರಲ್ಲಿ ಒಂದು ಆಕರ್ಷಣೆ ಶಕ್ತಿ ಇರುತ್ತೆ. ಜನರನ್ನು ಅವ್ರನ್ನ ನೋಡಿದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಓಕೆನಾ. ಆ ಆಕರ್ಷಣೆ ಶಕ್ತಿ ಇರುತ್ತೆ. ಅದು ಕೂಡ ನೋಡೋದಕ್ಕೆ ವೀನಸ್ ಕೂಡ, ವೀನಸ್ ಆಲ್ಸೋ. ಸೊ ಯಾರಿಗೆ ಸ್ವಾದಿಷ್ಠಾನ ಚಕ್ರ ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿ ಡ್ರೆಸ್ ಮಾಡ್ತಾರೆ ಅವರು ಆಯಿತಾ. ಮತ್ತು ಅವರು ಮಾತಾಡೋದಾಗಿರ್ಬೋದು, ನಡೆಯೋದಾಗಿರಬಹುದು, ಒಂದು ಫೆಮಿನಿನ್ ಎನರ್ಜಿ. ಓಕೆನಾ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಕ್ರಿಯೇಟಿವಿಟಿ ಇರುತ್ತೆ. ಒಂದು ಇವಾಗ ಎಕ್ಸಾಂಪಲ್ ಒಂದು ಸೀರೆಯನ್ನೇ ಬೇರೆ ರೀತಿ ಉಡೋದಾಗಿರ್ಬೋದು, ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡೋದು, ಅಡುಗೆ ತುಂಬ ಚೆನ್ನಾಗಿ ಮಾಡೋದು, ಆಮೇಲೆ ಗಾರ್ಡನಿಂಗ್ ಮಾಡೋದು, ಮನೆಯನ್ನು ಅಚ್ಚುಕಟ್ಟಾಗಿಡೋದು, ಅಥವಾ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಶೃಂಗಾರ ಇರುತ್ತೆ. ಎಲ್ಲಿ ಶೃಂಗಾರ ಇರುತ್ತೆ ಅಲ್ಲಿ ಮನಿ ಇರುತ್ತೆ. ಗೊತ್ತಾಯ್ತಾ. ಮನಿ ಈಸ್ ಸಮಥಿಂಗ್ ಎಸ್ಥೆಟಿಕ್, ಪ್ಲೆಸೆಂಟ್, ಪವರ್, ಇದೆಲ್ಲವೂ ಕಾಂಬಿನೇಷನ್ ಇರ್ತಕ್ಕಂಥದ್ದು ಶಕ್ತಿ. ಗೊತ್ತಾಯ್ತಾ. ಬಾಸ್ ವಾಲಾ, ಬಿ ದ ಬಾಸ್.